ನಮಸ್ಕಾರ. ಆರ್‌ಸಿಬಿಯ ಮುಂದಿನ ಪಂದ್ಯ ಯಾವಾಗ, ಯಾರ ವಿರುದ್ಧ, ಎಲ್ಲಿ, ಎಷ್ಟು ಗಂಟೆಗೆ ಆರಂಭ ಗೊತ್ತಾ? ಇಲ್ಲಿದೆ ನೋಡಿ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ಈ ಬಾರಿಯ ಐಪಿಎಲ್‌ನಲ್ಲಿ ಆರ್‌ಸಿಬಿ ತಂಡ ತನ್ನ ಅದ್ಭುತ ಪರ್ಫಾರ್ಮೆನ್ಸ್ ಮೂಲಕ ಟಾಪ್ 1 ಹಂತಕ್ಕೆ ತಲುಪಿದೆ. ಈ ಮೂಲಕ ಅಂಕಪಟ್ಟಿಯಲ್ಲಿ ಕೂಡ ಅಗ್ರ ಸ್ಥಾನದಲ್ಲಿರುವ ಆರ್‌ಸಿಬಿ ತಂಡಕ್ಕೆ ಮುಂದಿನ ಎದುರಾಳಿ ಯಾರು ಎಂಬುದನ್ನು ಕಂಪ್ಲೀಟ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಆರ್‌ಸಿಬಿ ತನ್ನ ಶುಭಾರಂಭದ ಪಂದ್ಯದಲ್ಲಿ ಅಂದರೆ ಐಪಿಎಲ್ 2026ರ ಮೊದಲ ಪಂದ್ಯದಲ್ಲಿ ಎಸ್ಆರ್ಎಚ್ ಮುಖಾಮುಖಿಯಾಗಿತ್ತು. ಈ ಮೂಲಕ ಆರ್‌ಸಿಬಿ ಎಸ್ಆರ್ಎಚ್ ತಂಡವನ್ನು ಬಗ್ಗು ಬಡಿದರೆ ಎರಡನೇ ಪಂದ್ಯದಲ್ಲಿ 5 ಬಾರಿಯ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಸಿಎಸ್ಕೆ ತಂಡವನ್ನು ಎದುರಿಸಿ ಅಲ್ಲಿಯೂ ಕೂಡ ಎಂ ಚಿನ್ನಸ್ವಾಮಿ ಅಂಗದಲ್ಲಿ ಅಟ್ಟಹಾಸ ಮೆರೆದಿತ್ತು. ಮೂರನೆಯ ಪಂದ್ಯದಲ್ಲಿ ಆರ್‌ಆರ್ ವಿರುದ್ಧ ಗುವಾಹಟಿಯಲ್ಲಿ ಸೋಲುಂಡರೆ, ನಾಲ್ಕನೇ ಪಂದ್ಯದಲ್ಲಿ ಎಂಐ ವಿರುದ್ಧ ವಾಂಖೇಡೆ ಮೈದಾನದಲ್ಲಿ ಅದ್ಭುತ ಗೆಲುವನ್ನು ದಾಖಲಿಸಿ ಬಂದರೆ, ಐದನೇ ಪಂದ್ಯದಲ್ಲಿ ಎಲ್ಎಸ್ಸಿ ವಿರುದ್ಧ ಕೂಡ ಅದ್ಭುತ ಗೆಲುವನ್ನು ಆರ್‌ಸಿಬಿ ಪಡೆದುಕೊಂಡಿತ್ತು. ಆರನೇ ಪಂದ್ಯದಲ್ಲಿ ಎದುರಿಸಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಅಂದರೆ ಬೆಂಗಳೂರಲ್ಲಿ ಸೋಲುಂಡರೆ, ಏಳನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಬೆಂಗಳೂರಲ್ಲಿ ಅದ್ಭುತ ಗೆಲುವನ್ನು ದಾಖಲಿಸಿದರೆ, ಎಂಟನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇದು ಡೆಲ್ಲಿಯಲ್ಲಿ ಡೆಲ್ಲಿ ತಂಡವನ್ನು ಬಗ್ಗು ಬಡಿದಿತ್ತು. ಒಂಬತ್ತನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಆರ್‌ಸಿಬಿ ಇಲ್ಲಿ ಸೋಲು ಕಂಡರೆ, ಹತ್ತನೇ ಪಂದ್ಯದಲ್ಲಿ ಎಲ್ಎಸ್ಸಿ ವಿರುದ್ಧ ಕೂಡ ಆರ್‌ಸಿಬಿ ಸೋಲಿಡಿತು. 11ನೇ ಪಂದ್ಯದಲ್ಲಿ ಆರ್‌ಸಿಬಿ ತಂಡ ಬಲಿಷ್ಠ ಎಂಐ ತಂಡವನ್ನು ಇಲ್ಲಿ ರಾಯ್ಪುರ್ನಲ್ಲಿ ಬಗ್ಗು ಬಡಿದಿತ್ತು. ಅಂದರೆ ಎಂಐ ವಿರುದ್ಧ ಆರ್‌ಸಿಬಿ ಆಡಿರುವ 2 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದೆ. ವಾಂಖೇಡೆ ಮೈದಾನದಲ್ಲಿ ಗೆಲುವು ದಾಖಲಿಸಿದರೆ, ತದನಂತರದ ಪಂದ್ಯದಲ್ಲಿ ಆರ್‌ಸಿಬಿ ತನ್ನ ಎರಡನೆಯ ಮನೆ ಅಂಗಳದಲ್ಲಿ ಮುಂಬೈ ತಂಡವನ್ನು ಬಗ್ಗು ಬಡಿದಿತ್ತು. 12ನೇ ಪಂದ್ಯದಲ್ಲಿ ಆರ್‌ಸಿಬಿ ತಂಡಕ್ಕೆ ಎದುರಾಗಿರುವುದು ಕೆಕೆಆರ್‌ನ ಆರ್‌ಸಿಬಿ ತಂಡ ಕೂಡ ಬಗ್ಗು ಬಡಿದು ಈ ಮೂಲಕ ಐಪಿಎಲ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರ ಸ್ಥಾನಕ್ಕೆ ಏರಿದೆ. ಹಾಗಾದರೆ ಆರ್‌ಸಿಬಿ ತಂಡಕ್ಕೆ 13ನೇ ಪಂದ್ಯದಲ್ಲಿ ಯಾರು ಎದುರಾಗಿದೆ ಅಂತ ಕೇಳ್ತಂದರೆ, ಕಳೆದ ಬಾರಿಯ ರನ್ನರ್ ಅಪ್ ಆದ ಪಂಜಾಬ್ ಕಿಂಗ್ಸ್. ಆರ್‌ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಸಂಡೇ ಮಧ್ಯಾಹ್ನ 3:30ಕ್ಕೆ ಈ ಒಂದು ಪಂದ್ಯ ನಿಮಗೆ ಧರ್ಮಶಾಲಾದಲ್ಲಿ ನಡೀತಾ ಇದೆ. ಹೀಗಾಗಿ ಆರ್‌ಸಿಬಿ ತಂಡಕ್ಕೆ 13ನೇ ಪಂದ್ಯವಾದರೆ, ಪಂಜಾಬ್ ಕಿಂಗ್ಸ್ಗೂ ಕೂಡ ಇದು 13ನೇ ಪಂದ್ಯವಾಗಲಿದೆ. ಐಪಿಎಲ್ನಲ್ಲಿ ಇದು ಒಟ್ಟಾರೆಯಾಗಿ 61ನೇ ಪಂದ್ಯವಾದರೆ, ಇನ್ನು ಈ ಒಂದು ಪಂದ್ಯಕ್ಕಾಗಿ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಾಕಂದರೆ ಎರಡು ಬಲಿಷ್ಠ ತಂಡಗಳ ಮಧ್ಯೆ ಈ ಒಂದು ಪೈಪೋಟಿ ಅಂತರೂ ಇರೋದು ಪಕ್ಕ. ಯಾಕಂದರೆ ಈ ಕಡೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆದರೆ, ಇತ್ತ ರಜತ್ ಪಾಟಿದಾರ್. ಯಾಕಂದರೆ ಕಳೆದ ಬಾರಿ ಆರ್‌ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಫೈನಲ್ನಲ್ಲಿ ಅಹಮದಾಬಾದ್ ಮೈದಾನದಲ್ಲಿ ಮುಖಾಮುಖಿಯಾಗಿತ್ತು. ಬಟ್ ಈ ಬಾರಿ ಅದು ಧರ್ಮಶಾಲಾದಲ್ಲಿ ಮುಖಾಮುಖಿ ಆಗಿರೋದ್ರಿಂದ ಯಾರು ಗೆಲ್ತಾರೆ ಅನ್ನೋದು ಒಂದು ಕುತೂಹಲ ಕೂಡ ಎಲ್ಲ ಅಭಿಮಾನಿಗಳಲ್ಲಿ ಕಾಯ್ತದೆ. ಬಟ್ ಪಾಯಿಂಟ್ಸ್ ಟೇಬಲಲ್ಲಿ ಆರ್‌ಸಿಬಿ ತಂಡ ಅಗ್ರ ಸ್ಥಾನಕ್ಕೆ ಏರಿದರೆ, ಪಂಜಾಬ್ ಕಿಂಗ್ಸ್ 4ನೇ ಸ್ಥಾನವನ್ನು ಅಲಂಕರಿಸಿದೆ. ಇನ್ನು ಎರಡೂ ತಂಡಗಳ ಮಧ್ಯ ಒಂದು ಬಲಿಷ್ಠ ಪೈಪೋಟಿ ಎದುರಾಗಲಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಆರ್‌ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.